ಒಂದು ಪಾತ್ರಕ್ಕೆ ನೀವು ಒಬ್ಬ ನಟರಾಗಿ ಬೇರೆ ಬೇರೆ ಪಾತ್ರಗಳನ್ನು ನಟರ ಪಾತ್ರಗಳನ್ನು ಇನ್ಸ್ಪಿರೇಷನ್ ಆಗಿ ತೊಗೊಳ್ಳುವಂಥದ್ದು ಒಂದು ರೀತಿ ಇರುತ್ತೆ. ಅಪ್ಪನ ಪಾತ್ರ ಇನ್ಸ್ಪಿರೇಷನ್ ಆಯಿತು ಅಂತ ಹೇಳಿದ್ರಿ. ಇಡೀ ಸಿನಿಮಾ ಜರ್ನಿಲಿ ಹೆಂಗೆ ನೆನಪಾಯಿದ್ರು ಪ್ರಭಾಕರ್ ಸರ್ ಅಂತ? ಖಂಡಿತ ಸರ್. ಅಂದರೆ ಅದು ಒಂದು 3 ವೇರಿಯೇಷನ್ಸ್ ಇದೆ ಮಾದೇವನ್ ಕ್ಯಾರೆಕ್ಟ್ರಲ್ಲಿ. ಆ 3 ವೇರಿಯೇಷನ್ಸಲ್ಲಿ ಒಂದು ವೇರಿಯೇಷನ್ ಅವ್ರನ್ನ ತೊಗೊಂಡಿದ್ದೆ ನಾನು. ಅಂದರೆ ಜಿದ್ದು ಅಂತ ಒಂದು ಸಿನಿಮಾ ಮಾಡಿದರು. ಸೊ ಆ ವೇರಿಯೇಷನ್ ಅದೊಂದು ಚೆನ್ನಾಗಿರುತ್ತೆ ಅಂತ ಒಂದು ತೊಗೊಂಡಿದ್ದೆ. ಆ್ಯಂಡ್ ಅಫ್ಕೋರ್ಸ್ ರಾಬರ್ಟ್ ಪೇರ್ ನನಗೆ ಸೋನಾಲ್ ಆ್ಯಂಡ್ ರಾಘವ, ತನು ರಾಘವ, ಆ ಪೇರ್ ಇಟ್ ವಾಸ್ ವೆರಿ ಸಕ್ಸಸ್ಫುಲ್. ನಮಗೆ ಆ ಸಿನಿಮಾ ಬಂದಮೇಲೆ ಸುಮಾರು ಸಿನಿಮಾಗಳು ಬಂತು ನಮ್ಮಿಬ್ಬರಿಗೂ. ಸೊ ವೆಯ್ಟ್ ಮಾಡ್ತಿದ್ವಿ ಒಂದು ಒಳ್ಳೆ ಸಿನಿಮಾ ಬರಲಿ ಅಂತ. ಬಟ್ ಅಲ್ಲಿ ಏನು ನೋಡಿದ್ರು ನಮ್ಮಿಬ್ಬರನ್ನ ತದ್ವಿರುದ್ಧವಾಗಿ ಒಂದು ಗೆಟಪಿಂದ ಹಿಡಿದು ಆ್ಯಕ್ಟಿಂಗಿಂದ ಹಿಡಿದು ಬೇರೆ ಥರದ್ದೇ ಒಂದು ಜಾನರಲ್ಲಿ ವರ್ಕ್ ಮಾಡಿದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ಯಾರೇ ಸಿನಿಮಾ ನೋಡಿದ್ರು ಹೊರಗಡೆ ಬಂದಮೇಲೆ ಶ್ರುತಿ ಅಮ್ಮನ್ನ ಹಾಡಿ ಹೊಗಳ್ತಿರ್ತಾರೆ. ಅಯ್ಯೋ ಅವರು ಆ ಕ್ಯಾರೆಕ್ಟರು ಹೆದರಿಸ್ತಾರೆ ಸ್ಕ್ರೀನಲ್ಲಿ ಅಂತ. ಸೊ ಅವರಾಗಲಿ, ಕಿಟ್ಟಪ್ಪ ಅವರು ನೆಗೆಟಿವ್ ಮಾಡಿದ್ದಾರೆ, ನಮ್ಮ ಶ್ರೀನಗರ ಕಿಟ್ಟಿಯವರು, ಆ್ಯಂಡ್ ಕಾಕ್ರೋಚ್ ಸುದ್ದಿ ಅವರು, ಅಚ್ಯುತ್ ಕುಮಾರ್ ಅವರು. ಆ್ಯಂಡ್ ಇದಕ್ಕೆ ದೊಡ್ಡ ಬಲ ನಮ್ಮ ಪ್ರತಿಯೋಧನ್ ಮ್ಯೂಸಿಕ್ ಡೈರೆಕ್ಟರ್ ಪ್ರತಿಯೋಧನ್ ಅವರು. ನಾವು ಏನೇ 40% ಮಾಡಿರ್ಬೋದು, 60% ಸಿನಿಮಾನ ಕ್ಯಾರಿ ಮಾಡಿರೋದು ಪ್ರತಿಯೋಧನ್ ಅವರು. ಫೈನಲಿ ಒಂದು ಪ್ರಶ್ನೆ. ಆ್ಯಸ್ ಯೂಶುವಲ್ ರಾಬರ್ಟ್ ಟೈಮಲ್ಲಿ ದರ್ಶನ್ ಸರ್ ಯಾವತ್ತೂ ನಿಮ್ಮ ಜೊತೆ ಇದ್ದರು, ಹಾರೈಸಿದ್ರು. ಅದೇ ಪೇರು. ಆವಾಗೆಲ್ಲ ಕಾಲಲ್ಲಿದ್ದರು, ತಮಾಷೆ ಮಾಡ್ತಿದ್ರು. ಈ ಸಿನಿಮಾದ ಬಗ್ಗೆ ಯಾವ ಥರ ಮಾತಾಡಿದ್ದು ಮತ್ತು ಇತ್ತೀಚೆ ಭೇಟಿ ಮಾಡಿದ್ದು ನೋಡೋವಂಥ ಸಾಧ್ಯತೆಗಳಿದೆಯಾ ಹೇಗೆ ಅಂತ? ಖಂಡಿತ ನೋಡ್ತಾರೆ ಸರ್, ಸಿನಿಮಾ ನೋಡ್ತಾರೆ. ನಾನು ಮೀಟ್ ಮಾಡಿದಾಗೆಲ್ಲ ಒಂದಿಷ್ಟು ನನ್ನ ಸಿನಿಮಾಗಳ ಬಗ್ಗೆ ಏನು ನಡೀತಿದೆ ಅನ್ನೋದು ಯಾವತ್ತೂ ಅವ್ರಿಗೆ ಮಾಹಿತಿ ಇದ್ದೇ ಇರುತ್ತೆ. ಮಾದೇವ ಬಗ್ಗೆ ತುಂಬ ಹೇಳಿದ್ದೀನಿ, ಒಂದಿಷ್ಟು ಕ್ಲಿಪ್ಪಿಂಗ್ಸ್ ತೋರಿಸಿದ್ದೀನಿ. ಟೀಸರ್ ಬಂದಾಗ ತುಂಬ ಮೆಚ್ಕೊಂಡಿದ್ರು. ಆ್ಯಂಡ್ ಈ ಸಿನಿಮಾನೂ ನಾನು ಖಂಡಿತ ನಾನು ಸಿನಿಮಾ ಬರೋ ಅಷ್ಟರಲ್ಲಿ ಇನ್ನೂ ಒಂದು ರಿಲೀಸಿಗೆ 6th. ಸೊ ಅದು ಬಿಫೋರ್ ಇನ್ನೊಂದು ಫೈನಲ್ ಕಾಪಿ ತೆಗಿತಾ ಇದ್ದೀವಿ. ಸೊ ಆ ಕಾಪಿ ತೆಗ್ದಾಗ ನಾನು ಖಂಡಿತ ತೋರಿಸ್ತೀನಿ ಅವ್ರಿಗೆ. ಫೈನಲಿ ಜನರಿಗೆ ಏನು ಹೇಳ್ತೀರಿ, ಅಭಿಮಾನಿಗಳಿಗೆ? ಖಂಡಿತ ಸರ್, ಇದೇ ಜೂನ್ 6ನೇ ತಾರೀಕು ಮಾದೇವ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ. ಸೊ ಪ್ರತಿ ಸಲನೂ ನನಗೆ ಆಶೀರ್ವಾದ ಮಾಡಿದ್ದೀರಾ. ಒಂದು ಒಳ್ಳೆ ಸಿನಿಮಾ ಬಂತು ಅಂದರೆ ಖಂಡಿತ ಅದನ್ನು ಪ್ರೋತ್ಸಾಹಿಸಿ ಬೆಂಬಲ ನೀಡಿ ಆಶೀರ್ವಾದ ಕೊಟ್ಟಿದ್ದೀರಾ. ಸೊ ಈ ಸಿನಿಮಾನು ಒಂದು ವಿಭಿನ್ನ ಪಾತ್ರದಲ್ಲಿ ಒಂದು ವಿಭಿನ್ನ ಸಿನಿಮಾ. ಒಂದು ಬೇರೆ ಥರದ ಒಂದು ಪ್ರಯತ್ನ ಮಾಡಿದ್ದೀನಿ. ಆ್ಯಕ್ಷನ್ ಇಲ್ಲ ಅಂತಲ್ಲ, ಕಾಮಿಡಿ ಇಲ್ಲ ಅಂತಲ್ಲ, ಎಲ್ಲ ವರ್ಗದವ್ರಿಗೂ, ಸಣ್ಣ ಮಗುವಿಂದ ದೊಡ್ಡೋರವರೆಗೂ ಈ ಸಿನಿಮಾನ ನೋಡಿ ಯಾವುದೇ ಮುಜುಗರ ಇಲ್ಲದೆ ನೋಡುವಂಥ ಒಂದು ಸಿನಿಮಾ. ಖಂಡಿತ ಕನೆಕ್ಟ್ ಆಗುತ್ತೆ ಅಂತ ನಂಬಿದ್ದೀನಿ. ದಯವಿಟ್ಟು ನೋಡಿ ಹಾರೈಸಿ ಅಂತ ಕೇಳ್ಕೊತೀನಿ. ಜೈ ಕರ್ನಾಟಕ. ಧನ್ಯವಾದಗಳು. ಥ್ಯಾಂಕ್ ಯು ಜಗ್ಗಿ ಅವರೇ. ಎಸ್, ಇದಿಷ್ಟು ಮಾದೇವನಾಗಿ ತೆರೆಗೆ ಅಪ್ಪಳಿಸೋಕ್ಕೆ ರೆಡಿಯಾಗಿರ್ತಕ್ಕಂತಹ ಮರಿ ಟೈಗರ್ ವಿನೋದ್ ಪ್ರಭಾಕರ್ ಅವರ ಮಾತಾಗಿರ್ತಕ್ಕಂಥದ್ದು ಎಲ್ಲ ವರ್ಗದ ಪ್ರೇಕ್ಷಕರಿಗೂ ಕೂಡ ಮುಜುಗರವಿಲ್ಲದೆ ನೋಡುವಂಥ ಸಿನಿಮಾ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.